ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಇಂಡಿಯಾ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಪೂರ್ವ ಮುಂಗಾರಿನ ಆರ್ಭಟಕ್ಕೆ ರಾಜಧಾನಿ ಬೆಂಗಳೂರು ಮುಳುಗೇಳುತ್ತಾ ಇದೆ. 2 ದಿನಗಳಿಂದ ಸುರಿದ ಭಾರೀ ಮಳೆಯಿಂದ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ. ರಸ್ತೆಯಲ್ಲಿ ಜನ ಓಡಾಡೋದಕ್ಕಾಗ್ತಾ ಇಲ್ಲ, ಮನೆಯೊಳಗೆ ಇರೋದಕ್ಕೂ ಆಗ್ತಾ ಇಲ್ಲ. ಎಲ್ಲೆಲ್ಲೂ ಮಳೆ ನೀರು ತುಂಬಿ ಜನ ಕಂಗಾಲಾಗಿದ್ದಾರೆ. ಮಳೆಯ ಅವಾಂತರಗಳಿಗೆ ಮುಕ್ತಿ ಕೊಡಿಸಪ್ಪ ದೇವ್ರೆ ಅಂತ ಗೋಳಾಡ್ತಾ ಇದ್ದಾರೆ. ಮುಂಗಾರು ಎಂಟ್ರಿ ಆಗೋ ಮೊದಲೇ ಮುಂಗಾಲಿಟ್ಟು ಬಂದ ಕೃತಿಕಾ ಮಳೆಗೆ ಬೆಂಗಳೂರು ಬೆಚ್ಚಿ ಬಿದ್ದಿದೆ. ಜನನಾಯಕರು ಮಳೆ ನೀರಲ್ಲೂ ರಾಜಕೀಯ ಶುರು ಮಾಡಿದ್ದಾರೆ. ಆಡಳಿತ ಮತ್ತು ವಿಪಕ್ಷಗಳ ನಾಯಕರು ಸಿಟಿ ರೌಂಡ್ ಹೆಸರಲ್ಲಿ ವಾಕ್ ಸಮರಕ್ಕಿಳಿದಿದ್ದಾರೆ. ಬ್ರ್ಯಾಂಡ್ ಬೆಂಗಳೂರಿನ ಕನಸುಗಾರ ಡಿಸಿಎಂ ಟ್ರೋಲ್ ಮಾಡೋರಿಗೆ ತಮ್ಮದೇ ಸ್ಟೈಲಲ್ಲಿ ಉತ್ತರ ಕೊಟ್ಟು ಜಾರಿಕೊಂಡಿದ್ದಾರೆ. ರಾಜಧಾನಿಯನ್ನ ಬೆಚ್ಚಿ ಬೀಳಿಸಿರೋ ಮಳೆರಾಯ ಕರುನಾಡಲ್ಲೂ ಅಬ್ಬರಿಸ್ತಾ ಇದ್ದಾನೆ. ಕರಾವಳಿ, ಮಲೆನಾಡು ಜಿಲ್ಲೆಗಳಲ್ಲಿ ಅವಾಂತರ ಸೃಷ್ಟಿಸಿರೋ ವರುಣ ಮಧ್ಯ ಕರ್ನಾಟಕದಲ್ಲೂ ಸಂಕಷ್ಟ ತಂದೊಡ್ಡಿದ್ದಾನೆ. ಬಾಗಲಕೋಟೆ, ಹಾವೇರಿಯಲ್ಲಿ ಸಣ್ಣ ಜಲಪಾತಗಳಿಗೆ ಜೀವ ಕಳೆ ಬಂದಿದೆ. ರಾಜ್ಯದ ಜನ ಮಳೆಯಿಂದ ಸಂಕಷ್ಟಕ್ಕೆ ಸಿಲುಕಿದ್ರೆ ಕಾಂಗ್ರೆಸ್ ಸರ್ಕಾರ 2 ವರ್ಷ ಪೂರೈಸಿದ ಸಂಭ್ರಮದಲ್ಲಿದೆ. ಹೊಸಪೇಟೆಯಲ್ಲಿ ನಡೆದ ಸಾಧನಾ ಸಮಾವೇಶದಲ್ಲಿ ರಾಹುಲ್ ಗಾಂಧಿ ದಶಕದ ಸಂಕಲ್ಪಕ್ಕೆ ಸಾಕ್ಷಿಯಾದರು. ಗ್ಯಾರಂಟಿ ಸಾಧನೆಯ ಕಿರು ಹೊತ್ತಿಗೆ ಬಿಡುಗಡೆ ಮಾಡಿ ಕಂದಾಯ ಗ್ರಾಮಗಳ ಹಕ್ಕುಪತ್ರ ವಿತರಿಸಿದ ಕೈ ನಾಯಕರು ಕೇಂದ್ರದ ವಿರುದ್ಧ ವಾಕ್ ಸಮರ ನಡೆಸಿದರು. ಆಪರೇಷನ್ ಸಿಂಧೂರ, ಪಾಕ್ನ ಭಯ ಜಗತ್ತಲ್ಲಿ ಭಾರತದ ಹವಾ ಸೃಷ್ಟಿಸಿದೆ. ಭಾರತದ ಪ್ರತೀಕಾರದ ದಾಳಿಗೆ ಪಾಕಿಸ್ತಾನದ ಸೇನಾ ನೆಲೆಗಳಿಗೆ ಭಾರಿ ಪೆಟ್ಟು ಬಿದ್ದಿದೆ. ಮತ್ತೆ ಬಾಲ ಬಿಚ್ಚಿದ್ರೆ ಭಾರತ ಗಡಿಯಿಂದಲೇ ಇಡೀ ಪಾಕಿಸ್ತಾನವನ್ನ ಉಡೀಸ್ ಮಾಡೋ ಸಾಮರ್ಥ್ಯ ಆಯಿತು. ಭಾರತೀಯ ವಾಯುಪಡೆಯ ವಿಡಿಯೋ ಪಾಕಿಸ್ತಾನಕ್ಕೆ ನಡುಕ ಹುಟ್ಟಿಸಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.